ಡೆವಿಲ್ ಸಿನಿಮಾದ ಹೊಸ ಹಾಡು ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಹಾಡಿಗೆ ಯಾವ ರೇಂಜ್ಗೆ ರೆಸ್ಪಾನ್ಸ್ ಸಿಗಬಹುದು ಹಾಗೆ ಸಿಗತ್ತೆ ಅಂತ. ಆದರೆ ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗಲಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಕಾಣಿಸ್ತಾ ಇದೆ. ಈಗ ನೀವು ಹೇಳಿ, ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ. ಡೆವಿಲ್ ಸಿನಿಮಾ ಇದೇ ವರ್ಷ ರಿಲೀಸ್ ಆಗುತ್ತೆ, ಅದು ಕೂಡ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗ್ತಾರಾ ಹೋಗಲ್ವಾ ಅನ್ನೋದನ್ನು ಮರಿದೇನೆ ನಮ್ಮ ಚಾನಲ್ನ ಕಮೆಂಟ್ ಮೂಲಕ ನೀವು ಕಮೆಂಟ್ಸ್ ಆಗಿ ತಿಳಿಸಿ. ಹೆಚ್ಚಿನ ವಿಡಿಯೋ ಹಾಗೂ ಪ್ರೋಮೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ದರ್ಶನ್ ಅವರ ಡೆವಿಲ್ ಸಿನಿಮಾದ ಸಾಂಗ್ ಬಂದಾಗ ಅದರ ಲೈವ್ ಕೌಂಟ್ ಕೂಡ ನಮ್ಮ ಚಾನಲ್ನಲ್ಲೇ ನಡೆಯಲಿದೆ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ ವೀಕ್ಷಕರೇ, ನೋಡಿದ್ರಲ್ಲ, ಡೆವಿಲ್ ಸಿನಿಮಾದ ಹೊಸ ಹಾಡು ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಹಾಡಿಗೆ ಯಾವ ರೇಂಜ್ಗೆ ರೆಸ್ಪಾನ್ಸ್ ಸಿಗಬಹುದು ಹಾಗೆ ಸಿಗತ್ತೆ ಅಂತ. ಆದರೆ ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗಲಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಕಾಣಿಸ್ತಾ ಇದೆ. ಈಗ ನೀವು ಹೇಳಿ, ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ. ಡೆವಿಲ್ ಸಿನಿಮಾ ಇದೇ ವರ್ಷ ರಿಲೀಸ್ ಆಗುತ್ತೆ, ಅದು ಕೂಡ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗ್ತಾರಾ ಹೋಗಲ್ವಾ ಅನ್ನೋದನ್ನು ಮರಿದೇನೆ ನಮ್ಮ ಚಾನಲ್ನ ಕಮೆಂಟ್ ಮೂಲಕ ನೀವು ಕಮೆಂಟ್ಸ್ ಆಗಿ ತಿಳಿಸಿ. ಹೆಚ್ಚಿನ ವಿಡಿಯೋ ಹಾಗೂ ಪ್ರೋಮೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ದರ್ಶನ್ ಅವರ ಡೆವಿಲ್ ಸಿನಿಮಾದ ಸಾಂಗ್ ಬಂದಾಗ ಅದರ ಲೈವ್ ಕೌಂಟ್ ಕೂಡ ನಮ್ಮ ಚಾನಲ್ನಲ್ಲೇ ನಡೆಯಲಿದೆ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.